ಎಷ್ಟೊಂದು ಅಳ್ತಾ ಇದ್ದಾರೆ ಅಂದ್ರೆ ಅವರು ಪೈಸಾ ಕೂಡಿಸಿ ಈ ಭೂಮಿಯನ್ನ ಕೊಂಡ್ಕೊಂಡಿದ್ದಾರೆ. ಅವ್ರು ಪಟ್ಟ ಕಷ್ಟ ಇವತ್ತು ಫಲ ಕೊಡೋ ಸಮಯಕ್ಕೆ ಇವತ್ತು ಭೂಮಿನ ಹರಾಜಕಕ್ಕೆ ಬಂದಿದ್ದಾರೆ ಅನ್ನೋದು ಅವರ ದುಃಖ. ಸರ್ಕಾರ ಇರೋದು ಜನರಿಗೋಸ್ಕರ. ಜನ ಅಳ್ತಾ ಇದ್ದಾರೆ. ಮತ್ತೊಬ್ರು ಮಹಿಳೆ ಇದ್ದಾರೆ, ನನ್ನ ಜೊತೆ ಮಾತಾಡ್ತಾರೆ. ಅಮ್ಮ, ಎಷ್ಟು ಕೋಟಿ ಕೊಟ್ಟರು ನಮ್ಗೆ ಬೇಡ, ಹಸ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಭೂಮಿ ನಮಗೆ ಉಳಿಸ್ಕೊಡ್ರಿ, ನಮ್ಗೆ ಬೇಕಾಗಿರೋದೇ ಅದು. ಅವ್ರು ನಿಮ್ಮ ಅತ್ತೆಯವರ? ನಮ್ಮ ಅತ್ತೆಯರವರು. ಅವ್ರು ತುಂಬಾ ದುಃಖ, ಅವ್ರ ದುಃಖ ಪಟ್ನ. ಭಾಗ್ಯ. ನಿಮ್ಮ ಹತ್ರ ಎಷ್ಟು ಹಸು ಇದೆ? ನಮ್ಮ ಹತ್ರ ಇದಲ್ದೆ ಭೂಮಿ ಇದೆಯಾ? ಎಷ್ಟೆಷ್ಟು ಏನೇನ್ ಬೆಳೀತಾ ಇದ್ದೀರಾ? ನಾವು ದನಿಗೆ ಸೀಮೆ ಹುಲ್ ಮಾತ್ರ ಹಾಕೊಂಡಿದೀವಿ, ದನ ಸಾಕ್ತಾ ಇದೀವಿ. ಎಷ್ಟು ಹಸು ಇದಾವೆ? ನಮ್ದು ಒಂದು 14 ಹಸು. ಎಲ್ಲರ ಮನೆಯವ್ರು ಸೇರಿ ಕೆಲಸ ಮಾಡ್ತೀವಿ? ಎಲ್ಲರ ಮನೇನು ಕೆಲಸ ಮಾಡ್ತೀವಿ. ನೋಡಿ, ಸರ್ಕಾರ ಕಳೆದ 10-15 ವರ್ಷದಿಂದ ಯಾವುದೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಜನ ಅವರೇ ಬದುಕನ್ನು ಕಟ್ಕೊಂಡಿದ್ರೆ ಅವ್ರ ಬದುಕನ್ನ ಮೂರ ಬಟ್ಟೆ ಮಾಡೋಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಹಸ್ಕೊಳ್ಳೆಲ್ಲ ಜೀವನ ಮಾಡ್ತಾ ಇದ್ದೀವಿ ಮೇಡಮ್. ಒಂದು 15 ದಿವಸಕ್ಕೆ ಈಗ 14 ಹಸುಗಳು ಅಂತ ಹೇಳಿದ್ರಿ ನೀವು. ಎಷ್ಟು ಪೇಮೆಂಟ್ ಬರುತ್ತೆ ಮೇಡಮ್? 50,000 ಗಂಟೆ ಬರುತ್ತೆ ಒಂದು 15 ದಿನಕ್ಕೆ. ಒಂದು 30,000. ಮನೆಯವರೆಲ್ಲ ನೆಮ್ಮದಿ. ಹೌದು. ಬೇರೆ ಕಡೆ ಹೋಗಿ ಇಲ್ಲಿ ಜೀವನ ಮಾಡಕ್ಕಾಗುತ್ತೆ. 30,000 ಕಷ್ಟ. ಇನ್ನೊಂದು 20,000 ಮನೆ ಸಂಸಾರ ಅದು ಇದು ಮೇಂಟೈನ್ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಯ್ತಾ. ಅಂದ್ರೆ ನಿಮ್ಗೆ ನಮ್ ಕೆಲಸ ಮಾಡಕ್ ಕಷ್ಟ ಇಲ್ಲ, ನಮ್ಮನ್ನ ಈ ತರ ತೊಂದರೆ ಕೊಡ್ಬೇಡಿ ಅಂತ ನೀವು ಹೇಳ್ತಾ ಇದ್ದೀವಿ. ಅವ್ರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ, ಯಾಕೆ ಹಸು ಕರು ಅಂತ ಮೈಕೈ ನೋಸ್ಕೋತೀರಾ, ಹೋಗ್ಬಿಡಿ ಸಿಟಿಲಿರಿ ಅಂತ ಹೇಳ್ತಾ ಇದಾರಂತೆ. ಇಲ್ಲ ಮೇಡಮ್, ನಮ್ಮ ಭೂಮಿ, ನಮ್ಮ ದನ ಕರ, ನಾವು ಜೀವನ ನಮ್ದು ಇದೇ ಸಾಕು. ಅಂತೆ ಜೀವನ ನಮ್ಗೆ ಬೇಡ. ಇವಾಗ ನೋಡ್ರಿ, ಡಿ ಕೆ ಶಿವಕುಮಾರ್ ದೇಶ ಕಟ್ಟಿರೋರು ಇಂಥ ಮಹಿಳೆಯರು ಹಲ್ಲು ನೀರು ಕುಡಿದು ಭೂಮಿಯನ್ನ ಸಂಪಾದಿಸಿದ್ದಾರೆ. ಅವ್ರು ನೆಕ್ಸ್ಟ್ ಪೀಳಿಗೆಗೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತಿನ ಜನರೇಷನ್ ಅವರು, ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ, ಏನೋ ಸಿಗರೇಟ್ ಸೇತಾನೋ ಅಡ್ಡ ಮಾಡ್ಕೊಂಡು ಎಲ್ಲೋ ಕಾಲ ಕಳೀತಿದ್ದಾರೆ. ಯುವಕ ನೋಡ್ರಿ, ಇವರು ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾರೆ. ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಇಡೀ ಸಮಾಜವನ್ನು ಕಟ್ತಾ ಇದ್ದಾರೆ, ದೇಶಕ್ಕೆ ಆದಾಯ ಕೊಡ್ತಾ ಇದ್ದಾರೆ. ಸರ್ ಹೇಳಿ ಸರ್, ನೀವು ಏನ್ ಓದಿದ್ದೀರಾ? ನೀವು ಯಾಕೆ ಇಲ್ಲಿ ಕೃಷಿ ಮಾಡ್ತಾ ಇದ್ದೀರಾ? ನಾವು ITI ಓದ್ತಿದ್ದೀವಿ. ನಾವು ವ್ಯವಸಾಯ ನಂಬಿ ಬದುಕಿರೋದು. ಕಂಪ್ನಿಗೆ ಹೋದ್ರೆ ಯಾವ ಪ್ರೊಡಕ್ಷನ್ ಇದ್ರೆ ಮಾತ್ರ, ಪ್ರೊಡಕ್ಷನ್ ಇಲ್ಲ ನಮ್ಮ ಮಕ್ಕಳು ಮನೆ ಕಳಿಸ್ಬಿಡ್ತಾರೆ. ನಾವು ಇದೇ ನಂಬಿ ಬದುಕ್ತಾ ಇದೀವಿ ಸ್ವಾಮಿ. ಮೇಡಮ್, ತಮ್ಮ ಹೆಸರು ಸರ್? ಕೀರ್ತಿ. ನೋಡಿ, ಕೀರ್ತಿ ಅವ್ರು ಹೇಳಿದ್ರು, ಅವರು ಫ್ಯೂಚರ್ನ ಗೊತ್ತು ಅವ್ರಿಗೆ. ಯಾವುದೇ ಕಂಪನಿಗಳು ತಮ್ಮನ್ನ ಲಾಂಗ್ ಟೈಮ್ಗೆ ಇಟ್ಕೊಳ್ಳಲ್ಲ ಅಂತ ಹೇಳಿ, ಆದ್ರಿಂದ ಅವರು ವ್ಯವಸಾಯ ನಂಬಿದ್ದಾರೆ. ಯಜಮಾನ್ರೆ ಹೇಳ್ತಾರೆ. ಹಲೋ, ನೀವು ಸರ್ಕಾರಗಳು ನೋಡಿದ್ದೀರಾ? ಹೇಳಿ ಸರ್. ಇದು ನನಗೆ 80 ವರ್ಷ ಆಗದೆ ತಾಯಿ, ಇನ್ನೂ ಗೆಯ್ಯ ತಿಪ್ಪಿಲ್ಲ. ನಮ್ಮ ಮಕ್ಕಳುಗಳೆಲ್ಲ ಆಗಲೇ ಹಿಡ್ಕೊಂಡು ಹೊಡಿತಾವ್ರೆ, ದುಡ್ಡು ಎಷ್ಟೊತ್ತು ಬಂದತ್ತೋ ಕಿತ್ಕೊಳ್ಳೋಣ ಅಂತ ಯೋಚನೆ ಮಾಡಿತಾಯಿ. ಆದರೆ ಜೀಕೆನೂ ಆ ಯಪ್ಪನ ಸೊತ್ತೋದಿನ ನಮಗೆ 60 ರೂಪಾಯಿ ಬಿಟ್ಬಿಟ್ಟು ಬಂದಿತಾಯಿ, ನಮ್ಮ ಜಮೀನು ಕೊಡ್ತೀವಿ. ಇನ್ನೇನು ಮಾಡೋಂತ, ಇಷ್ಟಿನ ಇನ್ನೇನು ಹೇಳ್ಕೊಳ್ಳೋಣ. ನಮ್ಮ ಜಮೀನು ಇವಾಗ ಕೊಟ್ಟುಬಿಟ್ಟು ನಮ್ಮ ಮಕ್ಕಳುಗಳೆಲ್ಲ ಹೊಡೆದಿ ಕಣ್ಣು ಮಾಡ್ತಾರೆ. ಅವತ್ತು ಅವನ ಮನೆ ಹಾಳು ಮಾಡ್ಕೊತಾನೆ ತಾಯಿ. ಯೋಚನೆ ಮಾಡಿ ತಾಯಿ. ಏನು ಮಾಡೋಣ? ಆದರೆ ಆ ಯಪ್ಪ ಯೋಚನೆ ಮಾಡಬೇಕಾಗಿತ್ತು. ಅವನದು ಎಲ್ಲ 80 ಆಗದೆ 10ಕ್ಕೆ ಬಂದ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ಳ. ಈ UPSನೆಲ್ಲ ತೆಗೆದು, ಈ ಮರ ಮುಂಡಿನೆಲ್ಲ ತೆಗೆದು ಎಬ್ಬರಿಸಿದ್ದೀವಿ ತಾಯಿ. ಕಷ್ಟಪಟ್ಟು ಎಬ್ಬರಿಸಿದ್ದೀವಿ. ಅದು ಕಿತ್ಕೊಂಡು ಹೋಯ್ತೀನಿ ಅಂದ್ರೆ ಇನ್ನೇನವ ಮಾಡೋಣ? ನೀವೇ ಯೋಚನೆ ಮಾಡ್ರವ. ಇಂಥ ಕೆಟ್ಟ ಕಾಲ ನೀವು ನೋಡಿರ್ಲಿಲ್ಲ? ನಮ್ಮ ಜನ್ಮದಲ್ಲೇ ನೋಡಲಿಲ್ಲ. ಏನೋ ಒಂದು ಪಟ್ಟಿ ಇತ್ತು. ನಾವೇ 10 ಎಕರೆ ಜಮೀನು ಆರಂಭ ಮಾಡಿದ್ರೆ ಒಂದು 2 ಎಕರೆದ ಜೀವನ ಮಾಡ್ಕೊಂಡು ಈಗೂ ಕಾಲ ಕಳೀತಾ ಇದ್ದೀವಿ. ಆದರೆ ಅವನ ಮನೆಗೆ ಬೆಂಕಿ ಕೊಡೋದು ತರವಲ್ಲ ತಾಯಿ. ಎಲ್ಲರ ಮನೆಗೂ ಬೆಂಕಿ ಇಡ್ತಾ ಇದ್ದಾರೆ ಅಂತೀರಾ? ಎಲ್ಲರ ಮನೆಯೂ ಸುತ್ತಾನು ಬೆಂಕಿ ಇಟ್ಕೊಂಬತ್ತವನ ಯಪ್ಪ. ಆದರೆ ನಾನೊಬ್ಬ ಬದುಕ್ಬಿಡ್ತೀನಿ ಬೆಂಕಿ ಇಕ್ಕೆ ಅಂತಾನೆ. ಯಾವ ಟೈಮೋ ಯಾವ ಗಳಿಗೆ ನಮ್ಮದು ಹೇಳಕ್ಕೆ ಆಗಲ್ಲ. ನಿಮ್ಮ ಹೆಸರು? ದಾಸಪ್ಪ. ನೋಡಿ, ದಾಸಪ್ಪ ಇರ್ಬೋದು. ಅಮ್ಮ, ನಿಮ್ಮ ಹೆಸರೇನು? ಪಂಕಜಮ್ಮ, ದಾಸಪ್ಪ, ಎಲ್ಲರೂ ಹೇಳೋದಂದ್ರೆ ನಮ್ಮ ಭೂಮಿ ವಿಷಯಕ್ಕೆ ಬರಬೇಡಿ, ನೀವು ಏನೋ ಸಹಾಯ ಮಾಡಬೇಡಿ, ನಮ್ಮನ್ನ ನಮ್ಮ ಜೀವನದಲ್ಲಿ ಬದುಕೋಕ್ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಾನು ಡಿ ಕೆ ಶಿವಕುಮಾರ್ ಹೇಳಿದ್ರು, ಅಲ್ಲಿ ಯಾರೋ ಪ್ರತಿಭಟನೆ ಮಾಡೋರು ರೈತರಲ್ಲದೆ ಇರೋರು ಅಂತ. ಇವತ್ತು ನಾನು ಪ್ರತಿಯೊಂದು ಮನೆಗೂ ಹೋಗಿ ನಿಮಗೆ ರಿಯಾಲಿಟಿ ಚೆಕ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇವರೆಲ್ಲ ರೈತರಲ್ಲದೆ ಇರೋರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇವರೆಲ್ಲ ರೈತರು ಬಂದು ಇವತ್ತು ಎಲ್ಲ ನಮ್ಮ ಜೊತೆ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳು ಅಳ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಇವರು ಎಷ್ಟು ಜನ ಅಯ್ಯೋ ಅಂತ ಎಲ್ಲ ನೋಡ್ಕೊಳ್ಳೋ ಭಗವಂತ ನೀನು.
ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.